ಬೆಸ್ಟ್ ರಿವೆಂಜ್ ಮ್ಯಾಚು ನಡೀತಲ್ಲ. ಆರ್ ಸಿ ಬಿ ವರ್ಸಸ್ ಪಂಜಾಬ್ ನ್ಯೂ ಚಂಡೀಗಢ ಗ್ರೌಂಡಲ್ಲಿ. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ನಿನ್ನೆ ಹೇಗಿತ್ತು ಮ್ಯಾಚು? ಸಕ್ಕತ್ತಾಗಿತ್ತಲ್ಲ ರಿವೆಂಜ್ ಅಂದರೆ ಹೀಗಿರಬೇಕು ಮ್ಯಾಚು. ಅದೇನಪ್ಪ, ನಮಗೆ ಚಿನ್ನಸ್ವಾಮಿಯಲ್ಲಿ ಆಡೋವಾಗೆಲ್ಲ ಒಂದು ಹಣೆ ಬರ, ಒಂದು ಮ್ಯಾಚು ಗೆಲ್ತಾ ಇಲ್ಲ. ಬಟ್ ಅದರ್ ಫ್ರಮ್ ಹೋಮ್ ಎಲ್ಲ ಗೆಲ್ತಾ ಇದ್ದೀವಿ. ನಿನ್ನೇನೂ ಅದೇ ಆಯಿತು. ಫಸ್ಟು ಟಾಸ್ ವಿನ್ನಾಗಿ ಆರ್ ಸಿ ಬಿ ಚೇಸಿಂಗ್ ತೊಗೊಂಡ್ರು, ಅವರಿಗೆ ಬ್ಯಾಟಿಂಗ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು. ಓಕೆ, ಇದರಲ್ಲಿ ನೋಡಿ ಐ ಪಿ ಎಲ್ ಎಲ್ಲ ಟೀಮ್ಸ್ ಅಬ್ಸರ್ವ್ ಮಾಡಿ ನೋಡಿ, ಸೆಕೆಂಡ್ ಬ್ಯಾಟಿಂಗೇ ವಿನ್ ಆಗ್ತಾಯಿದೆ. ಮ್ಯಾಕ್ಸಿಮಮ್ ಸೆಕೆಂಡ್ ಬ್ಯಾಟಿಂಗ್ ವಿನ್ ಆಗ್ತಾಯಿದೆ. ತುಂಬ ರೇರ್ ಕೇಸು ಫಸ್ಟ್ ಬ್ಯಾಟಿಂಗ್ ವಿನ್ ಆಗ್ತಾಯಿದೆ. ಇದರಲ್ಲಿ ಫಸ್ಟ್ ಬ್ಯಾಟಿಂಗಿಗಿಂತ ನಮ್ಮ ಬೌಲಿಂಗ್ ಅಪ್ರಿಷಿಯೇಟ್ ಮಾಡೋದು, ಸೂಪರಾಗಿ ಮಾಡಿದ್ರು, ಒಳ್ಳೆ ಬೌಲಿಂಗ್ ಮಾಡಿದ್ರು. ಫಸ್ಟು ಆರ್ಯ ಬ್ಯಾಟಿಂಗು, ಆಮೇಲೆ ಸಿಂಗ್ ಬ್ಯಾಟಿಂಗು. ಕೃಣಾಲ್ ಪಾಂಡ್ಯ ಒಳ್ಳೆ ಬೌಲಿಂಗು, 2 ವಿಕೆಟು, 2 ಟಿಮ್ ಡೇವಿಡ್ ಕ್ಯಾಚು. ಕೃಣಾಲ್ ಪಾಂಡ್ಯ ಬೌಲಿಂಗು. ಶ್ರೇಯಸ್ ಅವ್ರಿಗಂತೂ ಉಸಿರಾಡಕ್ಕೆ ಬಿಟ್ಟಿಲ್ಲ ನೆನ್ನೆ. ಅದು ಮೇಯ್ನು ಟ್ರಂಪ್ ಕಾರ್ಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. 10 ಬಾಲ್ಗೆ 6 ರನ್ನು. ಓಕೆ, ಕೃಣಾಲ್ ಪಾಂಡ್ಯ ಹೋಗಿದ್ರು, ಶೆಪರ್ಡ್ಗೆ ಬೌಲಿಂಗು. ಒಂಥರ ಮ್ಯಾಚ್ ಒಂಥರ ಗೊತ್ತಾಗ್ಬಿಡ್ತು. ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಗೊತ್ತಾಯಿತು ಅವ್ರಿಗೆ. ಇದರಲ್ಲಿ ಯಾವುದಾದ್ರು 6 ಓವರ್ಸ್, ಫಸ್ಟ್ 6 ಓವರ್ಸಲ್ಲಿ ಸ್ಲೋ ರನ್ಸ್ ಮಾಡಕ್ಕೆ ಬಿಟ್ಟಿದ್ದು. ಓಕೆ, ಆಮೇಲೆ ಇಂಗ್ಲೀಷು ವದೇರ ರನ್ಔಟ್ ಮಾಡಿದ್ರು ಇವರು ಕೊಹ್ಲಿ. ಸಖತ್ತಾಗಿತ್ತು ಅದು, ಹಿಂದಿಗೆ ರನ್ಔಟು. ಓಕೆ, ಆಮೇಲೆ ಶಶಾಂಕ್ ಸಿಂಗು ಅವರು ಸ್ವಲ್ಪ ನಿಂತಾಡ್ರು. 33 ಬಾಲ್ಸು 31 ರನ್ಸು 1 4. ಓಕೆ, ಇಂಗ್ಲೀಷು ಸ್ವಲ್ಪ ಆಡಿದ್ರು, 17 ಬಾಲ್ 29. ಕಮ್ಮಿ ಬಾಲಲ್ಲಿ ಜಾಸ್ತಿ ಹೊಡ್ರೂ ಇಲ್ಲಿ ನಿಂತಾಡಬೇಕಿತ್ತು ಅಲ್ವಾ. ಸ್ಟೋಯಿನ್ಸ್ಲಿ ತೆಗೆದು ಸಾಕಾಗಿತ್ತು. ಶ್ರೇಯಸ್ ಶರ್ಮಾ ಲಾಸ್ಟು ಮ್ಯಾಚಲ್ಲಿ ಸರಿಗೆ ಬೌಲಿಂಗ್ ಮಾಡಿಲ್ಲ, ಈ ಸಲ ಚೆನ್ನಾಗಿ ಮಾಡಿದ್ರು. ಓಕೆ, ಆಮೇಲೆ ಜೇಮ್ಸನ್. ಒಂಥರ ಮ್ಯಾಚು ಅಲ್ಟಿಮೇಟಾಗಿ ಯಾವಾಗ ಹೋಯ್ತಂದರೆ ಸ್ಲೋ ರೇಟ್ ಮಾಡಿದ್ರಲ್ಲ, ಅಲ್ಲೇ ಸ್ವಲ್ಪ ಇದಾಯಿತು. ಓಕೆ, ಇದಾದಮೇಲೆ ನಮ್ಮ ಬೌಲಿಂಗ್ ಸ್ಪೆಲ್ ಹೇಳ್ತೀನಿ ನೋಡಿ. ಭುವನೇಶ್ವರ್ ಕುಮಾರ್ 4 ಓವರ್ 26 ರನ್ನು, ವಿಕೆಟ್ ಯಾವುದು ಬಂದಿಲ್ಲ, ಬಟ್ 4 ಓವರ್ 26 ರನ್ ಕೊಡೋದು ದೊಡ್ಡ ಮ್ಯಾಟ್ರು. ಓಕೆ, ಎಸ್ ಡಯಾಲು 2 ಓವರ್ 22, ಸ್ವಲ್ಪ ಜಾಸ್ತಿ ಆಯಿತು, 11 ರನ್ಸ್ ಪರ್ ಓವರು. ನ್ಯೂಜಿಲೆಂಡ್ಗಂತೂ ಚೆನ್ನಾಗಿ ಹೊಡೆದ್ಬಿಟ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. 4 ಓವರ್ 39, ವಿಕೆಟ್ ಯಾವುದು ಬಂದಿಲ್ಲ. ಕೃಣಾಲ್ ಪಾಂಡ್ಯ ಅಲ್ಟಿಮೇಟು, 4 ಓವರು 25 ರನ್ನು, 2 ವಿಕೆಟ್. ಓಕೆ, ಶೆಪರ್ಡ್ 2 ಓವರ್ 18 ರನ್ನು, 1 ವಿಕೆಟ್. 4 ಓವರು 26 ರನ್ನು, 2. ಯಾರು? ಶ್ರೇಯಸ್ ಶರ್ಮಾ. ಇವ್ರದ್ದು ಕೃಣಾಲ್ ಪಾಂಡ್ಯದು ಸಗದಾಗಿತ್ತು ಇದು. ಓಕೆ, ನೆಕ್ಸ್ಟು ಇವರು ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡೋದು. ಯಾರು? ನಮ್ಮ ಆರ್ ಸಿ ಬಿ. ಹೇಗಿತ್ತು ಬ್ಯಾಟಿಂಗ್, ನೀವೇ ಹೇಳಿ ನೋಡೋಣ. ಅಲ್ಟಿಮೇಟ್ ಬ್ಯಾಟಿಂಗ್ ಅಂದರೆ ಅಲ್ಟಿಮೇಟ್ ಬ್ಯಾಟಿಂಗ್. ಓಕೆ, ಅವ್ರು 157ಕ್ಕೆ 6, ನಮ್ಮವರು 159ಗೆ 3. ಇದರಲ್ಲಿ ಯಾಕೋ 2 ಮ್ಯಾಚಿಂದ ಸಾಲ್ಟು ಕ್ಲಿಕ್ ಆಗ್ತಾಯಿಲ್ಲ. ಓಕೆ, ಹರ್ಷದೀಪ್ ಸಿಂಗ್ಗೆ ವಿಕೆಟ್ ಕೊಟ್ಬಿಟ್ರು, 3 ಬಾಲ್ಗೆ 1 ರನ್. ಕೊಹ್ಲಿ ಕಿಂಗ್ ಅಂತ ತಿರ್ಗಾ ನೆನಪು ಮಾಡಿದ್ರು. 54 ಬಾಲ್ಗೆ 73 ರನ್ನು, 7 4, 1 6. ಓಕೆ, ಪಡಿಕಲ್ಲು ಮೊನ್ನೆ ಮ್ಯಾಚಲ್ಲಿ ಇರಲಿಲ್ಲ, ಫಸ್ಟ್ ಮ್ಯಾಚಲ್ಲಿ. ಈ ಮ್ಯಾಚಲ್ಲಿ ಸಖತ್ತು 35 ಬಾಲ್ಗೆ 61. ಕೊಹ್ಲಿಗಿಂತ ಫಾಸ್ಟ್ 5 4, 4 6. ಸಖತ್ತಾಗಿತ್ತು. ಪಟಿದಾರ್ 13 ಬಾಲ್ಗೆ 12 ರನ್ನು, 1 ಬಾಲ್ ಬೈ ಬಾಲ್ ಹೊಡೆದ್ಬಿಟ್ಟು ಔಟ್ ಆಗ್ಬಿಟ್ರು. ಆಮೇಲೆ ಯಾರು? ಜತಿನ್ ಶರ್ಮಾ 8 ಬಾಲ್ಗೆ 11, 1 6. ಮ್ಯಾಚು ಫಿನಿಶ್. ನನಗಿದರಲ್ಲಿ ವಿನ್ ಆದಮೇಲೆ ಈ ಕೊಹ್ಲಿ ಒಂದು ಮಾಡ್ಕೊಳ್ಳ ಹಿಂಗೆ ಮಾಡಿಬಿಟ್ಟು ಯಾರಿಗೆ ನಮ್ಮ ಶ್ರೇಯಸ್ ನೋಡಿಬಿಟ್ಟು ಸ್ವಲ್ಪ ಯಾಕೋ ಓವರ್ ಅನ್ನಿಸ್ತು. ಓಕೆ, ಅದೊಂಥರ ಹೆಂಗೆ ನಕ್ಕೊಂಡು ಮಾಡಿಬಿಟ್ರು. ಎಲ್ಲಿ ಜಗಳ ಆಗುತ್ತೋ ಅನ್ನೋಂತಿದ್ದೆ, ಏನೂ ಆಗಿಲ್ಲ. ಇಬ್ಬರು ನಗೆದ್ಬಿಟ್ಟು ಮಾಡಿಬಿಟ್ರು. ಆದರೆ ಇದು ಸಖತ್ ರಿವೆಂಜ್ ಇತ್ತು. ಓಕೆ, ಮ್ಯಾನ್ ಆಫ್ ದ ಮ್ಯಾಚು ಬೇರೆ ಯಾರಲ್ಲ, ನಮ್ಮ ಕೊಹ್ಲಿ ಅವರೇ. ಇವನ್ ಪಡಿಕಲ್ಲು ಅವ್ರಿಗಿಂತ ಕಮ್ಮಿ ಬಾಲಲ್ಲಿ ಆಡಿದ್ರು ಸ್ಕೋರ್ 73 ರನ್ನು ನಿಂತು ಹೊಡೆದ್ರು ಕೊಹ್ಲಿ. ಅದರಿಂದಾನೇ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು. ನೋಡೋಣ ನೆಕ್ಸ್ಟ್ ಮ್ಯಾಚ್ ಹೇಗೆ ಆಡ್ತಾರೆ, ಏನು ಕತೆ, ಇದೇ ಫಾರ್ಮಲ್ಲಿ ಇರ್ತಾರಾ? ಇರಲೇಬೇಕು. ಯಾಕಂದರೆ ಇದು ಚೆಕ್ ಮಾಡಿದ್ರೆ ಪಾಯಿಂಟ್ಸ್ ಟೇಬಲು
ಜಿ ಟಿ ಫಸ್ಟ್ ಇದೆ, 7 ಮ್ಯಾಚು 5 ವಿನ್ನು 2 ಲಾಸ್. ಡಿ ಸಿ 7 ಮ್ಯಾಚು 5 ವಿನ್ನು 2 ಲಾಸ್. ಆದರೆ ರನ್ ರೇಟ್ ಇಬ್ಬರು ವೇರಿ ಆಗುತ್ತೆ. ಆರ್ ಸಿ ಬಿ 8 ಮ್ಯಾಚ್ ಆಡಿಬಿಟ್ಟಿದೆ, 5 ವಿನ್ನು 3 ಲಾಸು. ಪಂಜಾಬ್ 8 ಆಗಿದೆ, 5 ವಿನ್ನು 3 ಲಾಸು. ಎಲ್ ಎಸ್ ಜಿ 8 5 ವಿನ್ನು 3 ಲಾಸು. ಇಷ್ಟು ಜನನೇ 10 ಪಾಯಿಂಟಲ್ಲಿರೋದು. ಬಟ್ಟು ಆರ್ ಸಿ ಬಿ, ಪಂಜಾಬು, ಎಲ್ ಎಸ್ ಜಿ ಇದು 8 ಮ್ಯಾಚ್ ಆಡಿದೆ. ಅವರು ಜಿ ಟಿ ಡಿ ಸಿ 2 ಮ್ಯಾಚ್ ಆಡಿದೆ. ಎಮ್ ಐ ನೋಡಿದ್ರೆ ಸಿ ಎಸ್ ಕೆನ ಹೊಡೆದು ಬಿಸಾಕೊಡೋದು, 6ನೇ ಇದ್ರಲ್ಲಿ ಬಂದುಬಿಟ್ಟಿದೆ. ಅವ್ರು ಮಿಸ್ ಆದರೆ ಹಂಗೇ ಮೇಲೆ ಬಂದುಬಿಡ್ತಾರೆ. ಓಕೆ, ಇವ್ರು ಏನೇ ಮಾಡಿದ್ರು ನಾಳೆ ಕೆಳಗೆ ಇಳಿಯೋಂಗಿಲ್ಲ. ಓಕೆ, ಪ್ಲೇ ಆಫ್ ಹೋಗಲೇಬೇಕು. ಈ ಥರ ಆಡಿದ್ರೆ ಸಖತ್ತಾಗಿ ಹೋಗ್ತಾರೆ. ನೋಡೋಣ, ಇದನ್ನೇ ನಾವು ನೋಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.